ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ 7ನೇ ದಿನದ ಚಾಲೆಂಜ್. ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಜೀರಿಗೆ ನೀರನ್ನ ಕುಡಿದಿದ್ದೀನಿ. ಈ ಜೀರಾ ವಾಟರ್ ಬಂದ್ಬಿಟ್ಟು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಯಾರ್ಯಾರಿಗೆಲ್ಲ ಹೊಟ್ಟೆ ಉಬ್ರ ಅನ್ನೋ ಥರ ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಕಡಿಮೆ ಮಾಡುತ್ತೆ. ಮತ್ತು ಬಾಡಿನಲ್ಲಿ ನೀರು ಸ್ಟೋರ್ ಆಗುತ್ತಲ್ಲ, ಅದನ್ನು ಕೂಡ ಇದು ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ಕುಡಿಬೋದು, ಆದರೆ ಮಿತವಾಗಿ ಇದನ್ನು ಕುಡಿದರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಹಾಗೆ ಈ ನೀರನ್ನು ಕುಡಿದ ತಕ್ಷಣ ನಾವೇನು ಸಣ್ಣ ಆಗಿಬಿಡಲ್ಲ. ಅದೇ ರೀತಿಯಲ್ಲಿ ನಾವು ವ್ಯಾಯಾಮ ಹಾಗೆ ಆಹಾರದ ಕ್ರಮ ಕೂಡ ಅಷ್ಟೇ ನೀಟಾಗಿರಬೇಕು. ಹಾಗಾಗಿ ಎಕ್ಸಸೈಸ್ ಕೂಡ ಮುಖ್ಯ, ವಾಕಿಂಗ್ ಕೂಡ ಮುಖ್ಯ, ಸರಿಯಾದ ಹೆಲ್ದಿ ಆಹಾರನೂ ಕೂಡ ನಾವು ಅಷ್ಟೇ ಚೆನ್ನಾಗಿ ಪಾಲಿಸಬೇಕು. ಇಲ್ಲಿ ನಾನು ಟಿಫನ್ಗೆ ಅಲಸಂದೆ ಬೀಜ ಬರುತ್ತಲ್ಲ, ಅದನ್ನು ನೈಟು ನೆನೆ ಹಾಕಿಟ್ಟಿದ್ದೆ. ಮಾರ್ನಿಂಗ್ ಅದನ್ನು ಉಸ್ಲಿ ಟೈಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಹೊಟ್ಟೆ ಯಾವಾಗಲೂ ತುಂಬಿರೋ ಅನ್ನೋ ಥರ ಫೀಲ್ ಕೊಡುತ್ತೆ, ಹೊಟ್ಟೆ ಫುಲ್ ಆಗಿರೋ ಥರ ಫೀಲ್ ಕೊಡುತ್ತೆ. ಹೆಚ್ಚು ಸಮಯ ಅಂದರೆ ನಮಗೆ ಇವಾಗ ಮಧ್ಯಾಹ್ನ ಲಂಚ್ ಮಾಡೋ ತನಕ ಹೊಟ್ಟೆ ಹಶ್ವಾಗಲ್ಲ, ಆ ಥರ ಇದು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು 11 ಗಂಟೆ ಅಷ್ಟರಲ್ಲಿ ನಾನು ನೈಟೇ ನೆನೆ ಹಾಕಿರುವಂತಹ ಬಾದಾಮಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಬಾದಾಮಿನ ತೊಗೊಂಡಿದ್ದೀನಿ. ಎಷ್ಟಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಒಂದು 5 or 6 ಬಾದಾಮಿನ ಅಷ್ಟೇ ತೊಗೊಳ್ಳಿ. ಜಾಸ್ತಿ ನಾವು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದನ್ನು ಎಷ್ಟು ಬೇಕೋ ಅಷ್ಟೇ ತಿಂದರೆ ಸಾಕು. 4 to 5 ಸಾಕು. ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ, ಸೊಪ್ಪಿನ ಸಾರು, ಸೌತೆಕಾಯಿ ಹಾಗೆ ಸ್ವಲ್ಪ ಬೇಯಿಸಿರೋ ಬೀನ್ಸ್ನ ತೊಗೊಂಡಿದ್ದೀನಿ. ಸೊಪ್ಪು, ತರಕಾರಿ ಮತ್ತು ಬೀನ್ಸು, ರಾಗಿ ಬಾಲ್ ಕೂಡ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇದು ನಮ್ಮ ದೇಹಕ್ಕೆ ಏನೇನು ಪೌಷ್ಟಿಕಾಂಶ ಬೇಕಾಗಿರುತ್ತೆ ಅದೆಲ್ಲದೂ ಇದರಲ್ಲಿ ಸಿಗುತ್ತೆ. ರಾತ್ರಿ ನಾನಿಲ್ಲಿ 1 ಓಟ್ಸ್ ದೋಸೆ ಮತ್ತು ಪನ್ನೀರ್ ಫ್ರೈನ ತೊಗೊಂಡಿದ್ದೀನಿ. ಓಟ್ಸ್ನಲ್ಲಿ ಫೈಬರ್ ಜಾಸ್ತಿಯಾಗಿ ಸಿಗುತ್ತೆ, ಹಾಗೆ ಪನ್ನೀರಲ್ಲಿ ಪ್ರೋಟೀನ್ ಜಾಸ್ತಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನಮಗೆ ಪ್ರೋಟೀನ್ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಜರ್ನಿಯಲ್ಲಿ ನಾವು ಪ್ರೋಟೀನ್ನ ತಗೊಳ್ಳೇಬೇಕು. ಸೊ ಹಾಗಾಗಿ ನಾನು ನೈಟ್ ಡಿನ್ನರ್ಗೆ ಇಲ್ಲಿ ಪನ್ನೀರ್ ಫ್ರೈನ ತೊಗೊಂಡಿದ್ದೀನಿ. ನಾನು ಮಾಡೋ ಇಷ್ಟು ರೆಸಿಪೀಸ್ನಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು, ಅದು ಹೇಗೆ ಮಾಡೋದು ಅಂತ ನಿಮಗೆ ತಿಳ್ಕೊಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಈ ರೆಸಿಪಿ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಆ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ. ಪನ್ನೀರ್ ಫ್ರೈ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ 45 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತೀನಿ, ಮತ್ತು ನೈಟ್ ಡಿನ್ನರ್ ಆದಮೇಲೆ 20 ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ. ಮತ್ತು 3 to 3.5 ಲೀಟರ್ಸ್ ನಾನು ನೀರು ತಗೊಳ್ತೀನಿ ಡೈಲಿ. ಒಂದೇ ಸಾರಿ ಅಲ್ಲ, ಮಾರ್ನಿಂಗ್ ಟು ನೈಟಿಂದ ನಾನು 3.5 ಲೀಟರ್ಸ್ ಕಂಪ್ಲೀಟ್ ಮಾಡ್ತೀನಿ. ಇವತ್ತು ನನ್ನ ತೂಕ ಬಂದುಬಿಟ್ಟು 71.80 ಆಗಿದ್ದೀನಿ. ಯಸ್ಟರ್ಡೇ ನನ್ನ ವೆಯ್ಟ್ ಬಂದುಬಿಟ್ಟು 74.65 kg ಇತ್ತು. ಅಂದರೆ ನಾನು 7 ದಿನಗಳಲ್ಲಿ ಸುಮಾರು 2.85 kg ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಅಂದರೆ ನಾವು ವೆಯ್ಟ್ ಲಾಸ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಆವಾಗ 3 to 4 kg ನಾವು ಈಸಿಯಾಗಿ ಲಾಸ್ ಮಾಡ್ಕೋಬೋದು. ಯಾಕಂದರೆ ಬಾಡಿನಲ್ಲಿ ಕೆಲವೊಬ್ಬರ ಬಾಡಿಯಲ್ಲಿ ಜಾಸ್ತಿಯಾಗಿ ವಾಟರ್ ಸ್ಟೋರ್ ಆಗಿರುತ್ತೆ. ಇವಾಗ ನಾವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡುವಾಗ ನಾವು ಫುಡ್ ಕಂಟ್ರೋಲ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಮತ್ತು ವಾಕಿಂಗ್ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ನಾವು ನಮ್ಮ ಬಾಡಿನಲ್ಲಿ ಸ್ವೆಟ್ಟು ಕೂಡ ಆಗುತ್ತೆ. ನೀವು ನೋಡ್ಬೋದು, ನಾನು ಎಕ್ಸಸೈಸ್ ಮಾಡುವಾಗ ಜಾಸ್ತಿಯಾಗಿ ಸ್ವೆಟ್ ಆಗ್ತೀನಿ. ಹಾಗಾಗಿ ನಾನು ಬೇಗ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೂ ಹೇಳ್ಬೋದು. ಇದೊಂದೇ ರೀಸನ್ ಅಂತಲೂ ಹೇಳೋಕ್ಕಾಗಲ್ಲ, ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ. ನಾನು ಇಷ್ಟು ಬೇಗ ಇಷ್ಟು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಡಿಫ್ರೆನ್ಸ್ ನೋಡ್ತಿರ್ಬೇಕಾದ್ರೆ ನನಗೆ ತುಂಬಾ ಹ್ಯಾಪಿ ಅನ್ನಿಸ್ತು. ಇನ್ನು 1 ಡೇ ಅಷ್ಟೇ ಪೆಂಡಿಂಗ್ ಇರೋದು. ನಾಳಿನ ಅಪ್ಡೇಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.